ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಮುದುಕರವರೆಗೂ ಇಷ್ಟ ಆಗುವಂಥ ಫ್ರೆಂಚ್ ಫ್ರೈಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮನೇಲಿ ಈಸಿಯಾಗಿ ಮಾಡ್ಕೋಬೋದು, ಕಡಿಮೆ ಖರ್ಚಲ್ಲಾಗುತ್ತೆ. ಬನ್ನಿ ತೋರಿಸ್ತೀನಿ. ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ. ಆಲೂಗಡ್ಡೆ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ, ತೊಳೆದು ಈ ಸೈಜ್ಗೆ ಕಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಕಾರ್ನ್ಫ್ಲೋರು, ಮೆಣಸಿನ ಪುಡಿ, ಚಾಟ್ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಕರಿಯೋದಕ್ಕೆ ಎಣ್ಣೆ. ಬನ್ನಿ ಮಾಡೋದು ಹೆಂಗೆ ಅಂತ ನೋಡೋಣ. ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಸ್ವಲ್ಪ ಬೇಯಿಸ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 40% ಬೇಯಿಸ್ಕೊಂಬಿಡಿ. ನೋಡಿ, ಇದು ಬೆಂದಿದೆ, ಬೇರೆದಕ್ಕೆ ಬಸ್ಕೊಂಡ್ಬಿಡೋಣ. ತಣ್ಣೀರಲ್ಲಿ ಸ್ವಲ್ಪ ಹೊತ್ತು ನೆನೆಸೋಣ ಇದನ್ನು. ಬೇರೆ ಪಾತ್ರೆಗೆ ಹಾಕೊಳ್ಳೋಣ ಇದನ್ನು. ಈಗ ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಕಾರ್ನ್ಫ್ಲೋರ್ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೆ ಹಾಕ್ತಾರೆ ಇದನ್ನು. ಎಣ್ಣೆ ಕಾದಿದೆ, ಬನ್ನಿ ಎಣ್ಣೆಗೆ ಹಾಕೋಣ. ಈಗ ಇದಾಗಿದೆ. ಇದಕ್ಕೆ ಉಪ್ಪು, ಖಾರ, ಚಾಟ್ ಮಸಾಲ, ಜೀರಿಗೆ ಪೌಡ್ರೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಹಾಕಿದ್ದು, ಉಪ್ಪು ಅವಾಗಲೇ ಹಾಕಿದ್ದೀವಿ, ಈಗ ಸ್ವಲ್ಪ ಹಾಕೊಂಬಿಡೋಣ. ಕಡಿಮೆ ಆಗುತ್ತೆ, ಸ್ವಲ್ಪ ಸೇರಿಸ್ಕೊಂಬಿಡೋಣ.
ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕ್ರಿಸ್ಪಿ ಆಗಿದೆ, ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ನೋಡಿದ್ರಲ್ಲ ಮಾಡೋದು ಎಷ್ಟು ಈಸಿ ಅಂತ. ಕಡಿಮೆ ಟೈಮಲ್ಲಿ ಟೇಸ್ಟಿಯಾಗಿರೋಂಥ ಫ್ರೆಂಚ್ ಫ್ರೈಸ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮಕ್ಕಳು ಇಷ್ಟಪಟ್ಟು ತಿಂತವೆ, ಕಡಿಮೆ ಖರ್ಚಲ್ಲಾಗುತ್ತೆ, ಈಸಿಯಾಗುತ್ತೆ. ನೀವು ಮನೇಲೆ ಟ್ರೈ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.